ನಾನು ಜಾಸ್ತಿ ಮಾತಾಡೋಲ್ಲ. ಮಹಾರಾಜರು ನಮ್ಮ ಪಕ್ಕದಲ್ಲೇ, ಇದು ಆ ದಂಡಿಗೆ ಅವರು ಊರು ಬರೋರು, ಈ ದಂಡಿಗೆ ನನ್ನ ತೋಟ. ಹೋದಾಗ ಒಂದು ಬರ್ದು ದಿನ ಒಂದ್ಸರಿ ಹೋಗೋದು ಬರುವಾಗ ನೋಡ್ತೀವಿ, ಯಾವಾಗ ಒಂದ್ಸರಿ ಕೂತು ಮಾತಾಡ್ತಿರ್ತೀವಿ. ಒಂದ್ಸರಿ ನಾನು ಮೊದಲಿಗೆ ಶುರು ಮಾಡಿದ್ರು ಅಲ್ಲಿ ಹೊರೂರಲ್ಲಿ ಜೈನ್ ಸಮಾಜದವರು, ಹೊರೂರಲ್ಲಿ ಮತ್ತು ಬೇರೆ ಜೈನ್ ಸಮಾಜದವ್ರ ನನಗೂ ಮೊದಲಿಂದ ಆತ್ಮೀಯತೆ ಇದ್ದವರು. ಹಿಂಗೊಬ್ರು ಮಹಾರಾಜರು ಬರ್ತಾರೆ, ಹಿಂಗೆ ಮಾಡ್ಬೇಕಂದ್ರು. ಅಲ್ಲಿ ಊರಾಗಿದ್ದಂಥ ಹೊರೂರಾಗಿದ್ದಂಥವ್ರು ಚೆಬ್ಬಿಯಾಗಿದ್ದಂಥವ್ರು ಎಲ್ಲ ಜೈನ ಸಮಾಜದವರು ಇವ್ರು ಏನು ಹೇಳ್ತಾರೆ ಎಲ್ಲ ಹೊರಗಳನ್ನು ಕೊಟ್ಬಿಟ್ರಿ ಇವ್ರಿಗೆ ಮಾಡ್ರಿ ಅಂತೇಳಿ. ಅವತ್ತ ನಾನು ಹೇಳಿದೆ, RDP ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಂತ್ರಿ ಇದ್ದೆ. ನಾನು ಕರೆದ್ರು ಅವರು, ನೀವು ಬಂದು ಹೋಗ್ಬೇಕಂತೇಳಿ. ನಾ ಬರ್ತೀನಿ, ನೀವು ನನ್ನ ಮಾತು ಕೇಳಿ ಬರ್ತೀನಿ, ಇಲ್ಲಿಗೆ ಬರಲ್ಲ ಅಂತ ಹೇಳಿ ನಾನು. ನೀವು ಆರ್ಡರ್ ಮಾಡಿರಿ, ಆರ್ಡರ್ ಮಾಡಿದ್ರು ಸಹಿತ ನನ್ನ ಮಾತು ನೀವು ಕೇಳಬೇಕಾಗತ್ತಿ, ಕೇಳಿದ್ರೆ ಬರ್ತೀನಿ, ಇಲ್ಲ ನಿಮ್ಮ ಮಾತು ಕೇಳ್ತೀವಿ ಅಂತ ಹೇಳಿದ್ರು ಅವರು. ಅವ್ರಿಗೆ ಏನು ಗೊತ್ತಿಲ್ಲ, ನಂಬಿಕೆ ಇಲ್ಲಿ ಅವ್ರಿಗೆ ನಂಬಿಕೆ ಇತ್ತು ನಮ್ಮ ಮೇಲೆ. ಹೋದೆ ನಾನು, ಹೋಗಿ ಒಂದು ಅದೊಂದು ಮೂರ್ತಿ ಅಡಿಗಲ್ ಸಮಾರಂಭ ಇತ್ತು, ಅದಕ್ಕೆಲ್ಲ ಮೂರ್ತಿಗೆ ಅಡಿಗಲ್ ಸಮಾರಂಭ ಮುಗಿಸಿ ಕುತ್ಕೊಂಡ ನಂತರ ಏನು ಹೊರಟೆ ಅವ್ರು ಹಿಂಗಂದ್ರಿ, ಏನಿಲ್ಲ ಇಷ್ಟೆಲ್ಲ ನೀವು ಮಾಡಿರಿ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತೀರಿ, ನೀವು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು, ನಾನು ಅನುಮತಿ ಕೊಡಿಸ್ತೀನಿ ಅಂತ ಹೇಳಿದೆ ನಾನು. ಎಷ್ಟು ಒಳ್ಳೆ ಕೆಲಸ ಹೇಳಿದೆ ಅಂತೇಳಿ ಅವತ್ತೇ ಒಂದು ನಾನು ಅರ್ಜಿ ಕೊಟ್ಟರು. 15-20 ದಿವಸ ಪರ್ಮಿಷನ್ ಕೊಡಿಸ್ಬಿಟ್ಟೆ. ಇವತ್ತು 8,000 ಮಕ್ಕಳಲ್ಲಿ ಓದ್ತಾರೆ. KG ಇಂದ ಹಿಡ್ಕೊಂಡು PG ವರೆಗೆ ಮಕ್ಕಳು ಓದ್ತಾರೆ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಓದ್ತಾರೆ. ಇಡೀ ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಈಗೇನು ಹೇಳಿದ್ರೆ ಬಡ ಮಕ್ಕಳಿಗೆ ಎಲ್ಲರಿಗೂ ಶಿಕ್ಷಣ ಕೊಡ್ತಾರೆ. ಇದಕ್ಕಿಂತ ದೊಡ್ಡದಾದಂಥ ಕೆಲಸ ಯಾವುದಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಭಾಳ ಹತ್ತಿರದಿಂದ ಜೈನ್ ಸಮಾಜವ್ರು ನೋಡೀನಿ. ಮಹಾರಾಜರು ಬಂದ ನಂತರ ಪ್ರತಿ ಹಂತದಲ್ಲಿ ಅವರಲ್ಲಿ ಹೋಗಿ ನಾನು ಮಾತಾಡ್ತಿದ್ದೀನಿ ಮತ್ತು ಕೇಳ್ತಿರ್ತೀನಿ. ಅವ್ರ ಅಲ್ಪಸಂಖ್ಯಾತ ಬಗ್ಗೆ ಕೊನೆಗೆ ಹೇಳ್ತಾನೆ ಕಾಯ್ದೆ ಏನಾಗಿದೆ ಅಂತೇಳಿ. ನಾನು ಹಿಂಗೆ ಒಡನಾಡು ಜಾಸ್ತಿ ಇತ್ತು ನನಗೆ, ಜೈನ ಸಮಾಜ ಮಂದಿ ಕೂಡ ಮೊದಲು ನಾವು ಕಲಿಯುವಾಗ ಎಲ್ಲ ಇತ್ತು. ಒಂದ್ಸರಿ ಬಾಗಲಕೋಟೆಯಿಂದ ಈ ಜೈನ ಸಮಾಜ ಹೆಣ್ಮಕ್ಳು ಅವರೆಲ್ಲ ಪಾದಯಾತ್ರೆ ಮಾಡ್ತಿರ್ತಾರೆ. ಅವರು ಬರಿಗಾಲೇ ಪಾದಯಾತ್ರೆ ಮಾಡ್ತಿದ್ರು. ನನಗೆ ಫೋನ್ ಮಾಡಿದರು, ಹಿಂಗೆ ಅವರು ಮೊದಲಕ್ಕೆ ಹೋಗಾರ, ನಿಮ್ಮ ಊರಾಗ ನಿಮ್ಮ ಮನೆಗೆ ವಸತಿ ಮಾಡ್ತಾರೆ ಅವರು, ಅದಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿ ಅಂತ ಇಷ್ಟೇ ಹೇಳಿದ್ರು. ನಮಗೇನು ಗೊತ್ತಿಲ್ಲ, ನಾನೆಲ್ಲ ಎಲ್ಲ ಮಾಡಿ ಅವ್ರು ಬಂದವ್ರನ್ನೆಲ್ಲ ತೆಗೆಸಿದ್ರು. ಚಾಪಿ ನಮ್ಮ ಫೋನ್ ಮಾಡಿದ, ಸಾಹೇಬರು ಅವರು ನನ್ನ ಪದ್ಧತಿ ಗೊತ್ತಿಲ್ಲ ನಿಮಗೆ, ಎಲ್ಲ ಮಾಡಬಾರ್ದಾಗಿತ್ತು. ಚಾಪಿ ಮೇಲೆ ಮಕ್ಕೊಂಡ್ರು, ಮಕ್ಕೊಂಡ್ರು ನಂತರ ನಾನು ಹೇಳಿದೆ, ನಮ್ಮ ಜೀವನದಲ್ಲಿ ಹೊಸ ಪಾಠ ಕಲಿಸಿದ್ರಿ, ನಿಮ್ಮ ಮಾಡೋಕ್ಕಾಗೋದಿಲ್ಲ, ಅದರ ನೋಡಿ ಕಲಿಯುವಂಥ ಪ್ರಯತ್ನ ಮಾಡೋಣ ಅನ್ನೋ ಮಾತನ್ನು ಹೇಳಿ ಅವರ ಜೈನ ಸಮಾಜ ಜನ ಹೆಂಗಿರ್ತಾರೆ ಅನ್ನೋದಕ್ಕೊಂದು ಉದಾಹರಣೆ ನಾನು ನಿಮಗೆ ಹೇಳಿದೆ. ನಾನು ಈ ಒಂದು 15-20 ನಿಮಿಷ ಜೈನ್ ಕಾಲೇಜಿಗೆ ಹೋಗಿದ್ದೆ ಗೆಸ್ಟ್ ಆಗಿ, ಅಲ್ಲಿ ಅತಿಥಿಯಾಗಿ ಹೋಗಿದ್ದೆ ನಾನು. ಅಲ್ಲಿ ಹೋದಾಗ ಒಂದು ಅನಾಥ ಹೆಣ್ಮಗಳು ಬಂದಿದ್ದ. ಅಲ್ಲಿ ಆ ಪ್ರಿನ್ಸಿಪಾಲ್ ಹೇಳಿದ್ರು, ಸರ್ ಈಗ ಉತ್ತರ ಕನ್ನಡದಲ್ಲಿ ಏನೂ ಇರಲಿಲ್ಲ, ವಿನೋಬಾ ಆಶ್ರಮದಾಗಿದ್ದು ಇಲ್ಲಿ ತಂದೆ ಅಂತ ಹೇಳಿದ್ರು. ಹೇಳಿದ ಪ್ರಿನ್ಸಿಪಾಲ್ಗೆ ಭಾಳ ಒಳ್ಳೆ ಮಾಡಿ ಮತ್ತು ನಾನೇನ ಧನ ಸಹಾಯ ಮಾಡಿ ಏನು ಮಾಡೋದು ಬೇಡ, ನಮ್ಗೆ ಯಾವಾಗ ತೊಂದರೆ ಆಗೋ ನಿಮ್ಮ ಇಲಾಖೆ ತೊಂದರೆ ಕೊಡ್ತಾರೆ, ಸರಿ ಮಾಡಿದ್ರು ಆಯ್ತು ಅಂತೇಳಿ ಸರಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಇವತ್ತು ಮಾಡ್ತಾ ಬಂದೀನಿ. ಭಾಳ ಮಂದಿ ಎಲ್ಲ ಕೂತೀರಿ. ಒಂದು ಜೈನ ಸಮಾಜಕ್ಕೆ ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಜಾತಿ ಬಗ್ಗೆ ಜಾಸ್ತಿ ಮಾತಾಡೋಂಗಿಲ್ಲ, ಒಂದು ಉದಾಹರಣೆ ಕೊಡ್ತೀನಿ. ಒಂದು ಗುರುಕುಲ ಇತ್ತು. ನಮ್ಮ ಮಹಾರಾಜರವರು ಗುರುಕುಲ ನಡೆಸಿದ್ರು. ಅಲ್ಲಿ 20 ಹುಡುಗರನ್ನ ಆಚಾರ ವಿಚಾರ ಧರ್ಮ ಮತ್ತು ಋಣ, ತಂದೆ ತಾಯಿ, ಸಮಾಜ ಇದ್ರ ಬಗ್ಗೆ ಎಲ್ಲ ಕಲಿಸಿದ್ರು. ಆ 20 ಹುಡುಗ ಪೆನ್ಸಿಲ್ ಕಳುವು ಮಾಡ್ತಿದ್ದವ. ಕಳುವು ಮಾಡುವಾಗ 19 ಹುಡುಗರು ನೋಡಿ ಸಾಕಾಗಿ ಮಹಾರಾಜ ಕಡೆ ಹೇಳಿದ್ರು, ನೋಡ್ರಿ ಇಷ್ಟು ನಮ್ಮ ಕಳುವು ಮಾಡ್ತಾನೆ, ಪೆನ್ ಕಳುವು ಮಾಡ್ತಾನೆ, ಪುಸ್ತಕ ಕಳುವು ಸಾಕಾಗಿ ನಮಗೆ ದಯಮಾಡಿ ಏನಾದ್ರು ಮುಕ್ತಿ ಕೊಡ್ರಿ ಅವ್ರು ಹೇಳಿ ಅಂದರು. ಅವ್ನು ಹೇಳಿದ್ರು ಅವ್ರು ಮತ್ತೆ ಮಾಡಿದ
ಕೊನೆಗಾಲ 19 ಕೂತ್ಕೊಂಡು ಮಹಾರಾಜರು ಹೋದ್ರು. ಇವತ್ತು ಕೊನೆದೇ ಹೇಳ್ತೀರಿ, ಅವನರ ಕಳಿಸ್ಬೇಕು, ನಮ್ಮನ್ನ ಕಳಿಸ್ಬೇಕು, ಇದೊಂದು ತೀರ್ಮಾನ ಆಗಲಿಲ್ಲ, ನಾವು ಇಲ್ಲಿ ಅಂತ ಹೇಳಿದ್ರು. ಅವಾಗ ಮಹಾರಾಜ ಹೇಳಿದ್ರು, ಆತಪ್ಪ ನೀವು ಲಕ್ಷ್ಮಣ ಅವ್ರದ್ದು ನಿಮ್ದು ನಾನು ಕೇಳಿ ನೀವು. ಅವಾಗ ಅವರು ಹೇಳಿದ್ರು 19 ಮಂದಿ ಹೋದ್ರೆ ನಾವು ಇಟ್ಕೋತೀವಿ ಅವರು. ಅವಾಗ ಅವರಿಗೆ ಶಾಕ್ ಆಗಿ 19 ಹುಡುಗರಿಗೆ ಕಳ್ಳನಿಟ್ಕೋದವ್ರು ನಮ್ಮಂತ ಹೊರಗೆ ಕೂಡಲೇ ಬೇಜಾರ ಗಂಟು ಕಟ್ಕೊಂಡು ಹೊಂಟವ್ರು. ಅವರು ಹೋಗೋ ಮುಂದೆ ಒಬ್ಬ ಹುಡುಗ ಕೇಳಿದ, ಮಹಾರಾಜರ ಇಷ್ಟು ನಿಷ್ಠೆಯಿಂದ ನಾವು ಒಂದು 2 ವರ್ಷದಲ್ಲಿ ಕಲಿತೀವಿ, ಎಲ್ಲ ರೀತಿಯಿಂದ ಕಲಿಸಿ ಎಲ್ಲ ಮಾಡಿದ್ವಿ, ಕಳ್ಳನಿಟ್ಕೊಂಡು ನಮ್ಮನ್ನು ಹೊರಗೆ ಕಳಿಸಿಲ್ಲ, ಏನು ಅನ್ಸುತ್ತೆ, ನಾವೇನು ಕೆಟ್ಟ ಮಾಡಿವಿ, ಅವೇನು ಮಾಡ್ಯಾರ ಅಂತಂದ್ರು. ಅವಾಗ ಮಹಾರಾಜ ಹೇಳಿದ್ರು, ನೀವೆಲ್ಲ ಸಂಸ್ಕಾರ ಕಲ್ತೀರಿ, ರೀತಿ ನೀತಿ ಕಲ್ತೀರಿ, ಋಣದ ಬಗ್ಗೆ ಕಲ್ತೀರಿ, ನೀವು ಹೊರಗಾದ್ರೆ ಸಮಾಜ ಕೆಟ್ಟ ಮಾಡಿಲ್ಲ, ಒಳ್ಳೇದು ಮಾಡ್ತೀರಿ. ನೀವು ಅದನ್ನು ಕಳ್ಳತನ ಮಾಡಕ್ಕೆ ಅದಕ್ಕೆ ಅವ್ರು ಕಳ್ಸಂಗಿಲ್ಲ, ಅವನು ಮನುಷ್ಯನ ಮಾಡಬೇಕಂತ ಹೇಳಿದ್ರು. ವಿಚಾರ ಮಾಡಿ ಆ ಗುರುಕುಲದಿಂದ ಅವ್ರನ್ನೆಲ್ಲ ಎಲ್ಲ ಸರಿ ಮಾಡಿ ಕೊನೆಗೆ ಎಲ್ಲ ಏನಾದ್ರು ಉಳಿದವರಾದಾಗ ಸಮಾಜ ಬಿಟ್ಬಿಟ್ರು. ಅಂದ್ರೆ ಸಮಾಜದ ಬಗ್ಗೆ ವಿಚಾರವನ್ನು ಮಾಡುವಂತ ಏಕೈಕ ಇದರಲ್ಲಿದ್ದಂಥ ಜೈನ ಸಮಾಜವನ್ನು ಭಾಳ 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 ಅನಿಸ್ತದೆ ಚಿತ್ರ. ಆದ್ರೆ ಎಷ್ಟು ಸತ್ಯ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಾದ್ರೆ ಅದೆಲ್ಲ ನೋಡು, ಆಮೇಲೆ ಇರುವಂಥ ಕಳಕಳಿ ಮತ್ತು ಅವರಿಗೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಇರುವಂಥ ಗೌರವದ ಬಗ್ಗೆ ನಾವು ಭಾಳ ಹೆಮ್ಮೆ ಪಡಬೇಕಾದಂಥ ಕೆಲಸ ಮಾಡ್ತೀವಿ. ಹಾಗಾಗಿ ಆ ಗುರುಕುಲದ ಸಂಸ್ಕೃತಿಯನ್ನ ಸಂಸ್ಕಾರವನ್ನು ಇಲ್ಲೂ ಸಹಿತ ಮಾಡಿದ್ದಾರೆ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ಇವತ್ತ ನಾನು ಮಾತಾಡೀನಿ, ನಾ ಯಾವಾಗ 15 ತಿಂಗಳ ಮೇಲೆ ಹೋಗ್ತೀನಿ, ಅವ್ರ ಮಠದಾಗ ಕೂತ್ಕೊಂಡು ನಾನು ಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ಮಾತಾಡೀನಿ. ಆ ಇದ್ರ ಬಗ್ಗೆ ಹೇಳಿದ್ರು, ನಮ್ಮ ಲಕ್ಷ್ಮಣ ಸವದಿ ಅವರು ಇರ್ತಾರೆ, ನಾವು ಮಾತನ್ನು ಕೊಡ್ತೀನಿ. ಬರುವಂತ ಅಧಿವೇಶನ ಬೆಳಗಾವಿಯಲ್ಲಿ ನಡೀತೈತಿ, ಬೆಳಗಾವಿಯಲ್ಲಿ ನಡೀತೈತಿ ಜೂನ್ದಾಗ. ಅವಾಗ ನಾನು ಹೇಳಿ ಯಾರು ಇಬ್ಬರು ಕಡೆ ನೋಟಿಸ್ ಕೊಡಿಸಿ ನಾನೇ ಮ್ಯಾಲೆ ಕೂತ್ಕೊಂಡಿರ್ತೀನಿ. ಅವ್ರು ಎಷ್ಟೋ ತನಕ ಮಾತಾಡ್ತಾರೆ, ಇದ್ರ ಬಗ್ಗೆ ಒಂದು ತೀರ್ಮಾನ ಆಗುವವರೆಗೆ ನಾನು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ, ಇಲ್ಲೇ ಹೇಳ್ಬಿಡ್ತೀನಿ. ನನ್ನ ಅಧಿಕಾರ ಅದು, ನನ್ನ ಯಾರೂ ಕೇಳಂಗಿಲ್ಲ, ನಾನು ಯಾರು ನನ್ನ ಪ್ರಶ್ನೆ ಮಾಡಕ್ಕೆ ಬರಂಗಿಲ್ಲ ಕೂತ್ಕೊಂಡಾಗ. ಅದಕ್ಕೆ ಈ ಸಮಾಜದ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ರಿ, ನಾನು ಬಗ್ಗೆ ನೋಟಿಸ್ ಕೊಡಿಸಿ ಸಂಪೂರ್ಣ ಚರ್ಚೆ ಮಾಡಿ ನಾನು ಮಾತಾಡೀನಿ. ಮಹಾರಾಜ್ ಗೊತ್ತೈತಿ, ಮುಖ್ಯಮಂತ್ರಿಗಳು ಅವ್ರ ಆಫೀಸ್ನಾಗ ಕೂತ್ಕೊಂಡು ಮಾತಾಡೀನಿ. ಅವು ಸ್ವಲ್ಪ ಆಗ್ತಾವ. ನಿಮಗೆ ಒಂದು ಭಾಳ ಮಂದಿ ಇಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸರ್ಕಾರದ ಕಾಯ್ದೆ ಹಂಗಿರ್ತಾವ ಅಂದ್ರೆ, ಇಂಥ ಒಂದು ಊರು ಅಲ್ಗೂರು ಅಂತ ಊರು ಎಲ್ಲ ಈ ಪೂಜೆ ನೀವು ಇದ್ದೀರಿ, ಭಯ ಭಕ್ತಿಯಿಂದ ಒಂದು ದೇವಸ್ಥಾನ ಕಟ್ಸಿದ್ರಿ. ದೇವಸ್ಥಾನ ಕಟ್ಸಿದ ನಂತರ ಎಲ್ಲ ಊರನವರು ಹೆಂಗೆ ಊರವ್ರು ಕೂಡಿ ಎಲ್ಲರೂ ಪಟ್ಟಿ ಹಾಕಿ ಒಳ್ಳೆ ದೇವಸ್ಥಾನ ಕಟ್ಸಿದ್ರು. ದೇವಸ್ಥಾನ ಕಟ್ಸಿದ ನಂತರ ಮಂದೆಲ್ಲ ಬರೋದು, ದೇವ್ರಿಗೆ ಹೋಗೋದು ಮಾಡಿದ್ರು. ಕೆಲವರು ಪಾದರಕ್ಷೆ ಅಲ್ಲಿ ಬಿಟ್ಟರು, ಅಲ್ಲಿ ಬಿಟ್ಟು ಹೋಗ್ರಿ, ಇಲ್ಲಿ ಹೋಗ್ರಿ ಅಂತಿದ್ರು. ಅಲ್ಲಿ ಕೆಲವರು ಬಿಟ್ಟರು, ಕೆಲವರು ಬಿಡಲಿಲ್ಲ. ಕಡೆಗೆ ಒಬ್ಬರಿಗೆ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಪಾದರಕ್ಷೆಗಳನ್ನ ಇಲ್ಲೇ ಬಿಟ್ಟು ಹೋಗ್ತಕ್ಕದ್ದು ಅಂತ ಹೇಳಿದ್ರು. ಕೆಲವರು ಬಿಟ್ಟರು, ಕೆಲವರು ಹೋದ್ರು, ಇನ್ನೂ ನಡೀತೀವಿ. ಅಲ್ಲೇ ಜಿಲ್ಲಾಧಿಕಾರಿ ಮನೆಯವರು, ಪೊಲೀಸ್ SP ಅವ್ರ ಮನೆಯವರು ಆ ದೇವಸ್ಥಾನಕ್ಕೆ ಬರ್ತಿದ್ರು. ದೇವಸ್ಥಾನಕ್ಕೆ ಬರೋ ನೋಡ್ರಿ ಹಿಂಗೈತಂದ್ರು, ಪೊಲೀಸನ್ನ ಕಳಿಸಿದ್ರು. ಪೊಲೀಸನ್ನ ಕಳಿಸಿದ್ರು ಕೂಡ ಒಂದು ಕುರ್ಚಿ ಹಾಕಿ ಕುತ್ಕೊಂಡ, ಹಿಂಗೆ ಬಡದ ಬಡಗಿಲೆ ಬೋರ್ಡ್ ತೋರಿಸಿದ ಕುತ್ಕೊಂಡ. ಹೋಗೋರು ಹೋದ್ರು, ಬರೋರು ಬಂದ್ರು, ಏನು ನಡೆಯಲಿಲ್ಲ. ಕಡೆಗೆಲ್ಲ ಬೇಸತ್ತ ಭಕ್ತರು ಭಾಳ ಶ್ರದ್ಧೆಯಿಂದ ಕಟ್ಟಿಸಿದ ದೇವಸ್ಥಾನ. ಕಡೆಗೆ ಎಲ್ಲರೂ ಕೂಡ ಅಲ್ಲಿ ಹೋದ್ರು DC ಅವ್ರ ಕಡೆ. ಮತ್ತೆ ಹಿಂಗಾಗಿದೆ ಅಂದರು. ಅವಾಗ ಅವ್ರು ಏನಿದ್ರು DC ಅವರು SP ಅವ್ರು ಕರೆಸಿ ಒಬ್ಬ ಗಟ್ಟಿ ಮುಟ್ಟಾದಂಥ ASI ಕಳಿಸಿ, ಮಿನಿಸ್ಟರ್ ಬಂದರು, ಪಾದರಕ್ಷಣೆ ಬಿಟ್ಟು ಹೋದ್ ಸರಿ ಬಿಡ್ಲಿಕ್ಕೆ ಶರ್ಟ್ ಹಿಡಿದ ಪಾದಕ್ಕೆ ಬಿಡಿಸ್ ಕಳಿಸಂತ ಹೇಳಿದ್ರು. ಆಯ್ತಂದ್ರು. ಆಯ್ತಂದ್ರೆ ಬಂದ ಕುತ್ಕೊಂಡ ಹಿಂಗೆ ಬರಾಕಿದ್ರು, ಬಡಿಗೆ ತಗೊಂಡ ಕಾಲು ನೋಡ ಎಲ್ಲ ಬರಾಕಿದ್ರು. ಇಡೀ ಒಂದು ವರ್ಷವರೆಗೆ ಒಬ್ಬರು ಸಹಿತ ಪಾದರಕ್ಷಣೆ ಹಾಕೊಂಡು ಒಳಗೆ ಬರಲ್ಲ, ಬಿಟ್ಟರು. ಅಲ್ಲೇ ಆಯ್ತು. ಇಂಥ ದೊಡ್ಡ ಒಂದು ಸತ್ಕಾರ ಸಮಾರಂಭ ಇತ್ತು. ಆ ಸಮಾರಂಭದಲ್ಲಿ ಆ ASI ಸತ್ಕಾರ ಮಾಡಿ, ಇಷ್ಟು ದೇವಸ್ಥಾನಕ್ಕೆ ಒಳ್ಳೆ ಕೆಲಸ ಮಾಡ್ಯ ನೀವು, ಅದಕ್ಕೆ ಇವ್ರಿಗೆ ಸತ್ಕಾರ ಮಾಡ್ತೀವಿ ಅಂತೇಳಿ ದೊಡ್ಡ ಸಭೆ ಅದು ಸತ್ಕಾರ ಮಾಡಿದ್ರು. ಸತ್ಕಾರ ಮಾಡಿ ಕಳಿಸಿದ್ರು. ನೆಕ್ಸ್ಟ್ ಡೇ ಒಬ್ಬರು ಸಮಾಜದವರು ಸ್ನಾನ ಮಾಡಿ ಲುಂಗಿ ಸುತ್ಕೊಂಡು ಟಾವೆಲ್ ಹಾಕೊಂಡು ದೇವಸ್ಥಾನಕ್ಕೆ ಬಂದು ಬೆಳಿಗ್ಗೆ 6 ಗಂಟೆಗೆ ಬಂದು ಕೂಡ ಅವ ಹಿಂಗೆ ಬಡದ ಬೋರ್ಡ್ ತೋರಿಸಿದ, ಏನು ಅಂತ. ಅವನ ಗುಡಿ ಕಟ್ಟಿದವರು ಅವರು ಪಾದರಕ್ಷಣೆ ಇಲ್ಲಿ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರು. ಅವ ಹೇಳಿದ,
ನಾವು ಪಾದರಕ್ಷಣೆ ಹಾಕೊಂಡು ಬಂದಿಲ್ಲ, ಎಲ್ಲಿ ಬಿಟ್ಟು ಹೋಗ್ಲಿ ಅಂದವ. ನಮ್ಮ ಕಾಯ್ದೆ ಐತಿ, ಮನೆಗೆ ಹೋಗು, ಪಾದ ಹಾಕೊಂಡು ಬಂದು ಅಲ್ಲಿ ಬಿಟ್ಟು ಒಳಗೆ ಹೋಗತ್ತೆ ಹೇಳು. ಇದು ಇವತ್ತಿನ ಸಮಾಜದಲ್ಲಿರುವಂಥ ಏನಂದ್ರೆ ಈ ಅಡೆತಡೆಗಳು, ಕಾನೂನುಗಳು ಏನಾವೆ ಅಂದ್ರೆ ನಮ್ಮ ಕಾನೂನು ಹಂಗೈತೆ ಅಂತ ಹೇಳಿದ್ರು. ಅದಕ್ಕೆ ಸಣ್ಣ ಪುಟ್ಟ ಲ್ಯಾಪ್ಸಸ್ ಅದಾವು. ನಾನು ಲಕ್ಷ್ಮಣ ಸವದಿ ಅವ್ನು ಬರುವಂಥ ಇದರಲ್ಲಿ ಮುಖ್ಯಸ್ಥರು ಮಾತಾಡಿ ಆ ಸಮಾಜಕ್ಕೆ ಏನು ತೊಂದರೆ ಆಗಿದೆ ಅದನ್ನೆಲ್ಲ ಆಗಿದೆ ಅದು. ಬಟ್ ಇದೇ ಕಾನೂನುಗಳಲ್ಲಿ ಹೆಚ್ಚು ಕಡಿಮೆ ಸರಿಪಡಿಸುವಂಥ ಕೆಲಸವನ್ನು ನಾನು ಖಂಡಿತವಾಗಿ ಮಾಡ್ತೀನಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಿದ್ದೀನಿ. ಈ ಹಿನ್ನೆಲೆಯಲ್ಲಿ ಹೆಚ್ಚಿಗೆ ನಾನು ಮಾತಾಡೋದಿಲ್ಲ. ನಾ ಮೊನ್ನೆ ಜೈನ್ ಕಾಲೇಜ್ಗೆ ಹೋದಾಗ ಭಾಳ ಮಂದಿ ಹೆಣ್ಮಕ್ಳ ತಾಯಂದಿರ್ತಾರೆ. ಆಕೆ ಹೆಣ್ಮಗಳೇ ಇದು ಅನಾಥ ಮಗು, ಈಗ ಹಿಂಗಾಗಿದೆ, ಕಲ್ತಿಲ್ಲ, ಭಾಳ ಕಲ್ತು ಭಾಳ ಚೆನ್ನಾಗಿದ್ದು. ಅವಾಗ ತಾಯಿ ಎಲ್ಲದೋ ತಂದೆ ಎಲ್ಲ ಗೊತ್ತಿಲ್ಲ, ತಾಯಿ ಬಗ್ಗೆ ಭಾಳಷ್ಟು ಕಳಕಳಿ ಇಟ್ಕೊಂಡಾಳ ಅಂತ ಹೇಳಿದ್ರು. ಅದಕ್ಕೆ ಅವರು ಹೇಳಿದರು, ಅಲ್ಲಿ ಒಬ್ಬರು ಪ್ರೊಫೆಸರ್ ಬಂದಿರೋರು ಮಾತಾಡಿದರು, ಈ ಜಗತ್ತಿನಲ್ಲಿ ಈ ಭಾಳಷ್ಟು ಮಂದಿ ಈ ತಾಯಿಯ ಜಗತ್ತಿನಲ್ಲಿ ತಾಯಿ ಋಣವನ್ನು ತೀರಿಸುವಂಥವ್ರು ಇವತ್ತಿನಲ್ಲಿ ಹುಟ್ಟಿಲ್ಲ, ಮುಂದೆ ಹುಟ್ಟುದಿಲ್ಲ ಅಂತ ಹೇಳಿದ್ರು ಅವರು. ನಾನು ಇದು ನಡೆದದ್ದು ಇಲ್ಲಿ ಇಂಡಿಯಾದಾಗಲ್ಲ, ಅಮೇರಿಕಕ್ಕೆ ಹೋಗಿದ್ದೆ. ನಾನು ಶಿಕ್ಷಣ ಮಂತ್ರಿ ಆಗಿದ್ದೆ. ಅಲ್ಲಿ ಕರ್ನಾಟಕ ಸಂಘದವರು ಕಾರ್ಯಕ್ರಮ ಮಾಡ್ತಾರೆ, ಒಂದು ವಾರ ಕಾರ್ಯಕ್ರಮ. ಅಲ್ಲಿ ಹೋದಾಗ ವೇದಿಕೆ ಮೇಲೆ ಹಿಂಗೆಲ್ಲ ಕೂತ್ಕೊಂಡು ಅವ್ರು ಹೇಳ್ತಿದ್ರು, ಅವ್ರು ಮೈಸೂರವ್ರ ಸ್ವಾಮಿಗಳು, ತಾಯಿ ಋಣವನ್ನು ತೀರ್ಸಕ್ಕೆ ಯಾರು ಜಗತ್ತಿನಾಗ ಇನ್ನೂ ಹುಟ್ಟಿಲ್ಲ. ಏನು ಹೇಳಿದ್ರು ಅವರು, ಹುಟ್ಟಿದ ಕೂಡಲೇ ತಾಯಿ ಮಲಮೂತ್ರ ಬೆಳಿತಾಳೆ, ಹಾಲು ಕೊಡ್ತಾಳೆ, ದೊಡ್ಡವ್ರು ಮಾಡ್ತಾಳೆ, ಹಗಲು ರಾತ್ರಿ ಚಿಂತೆ ಮಾಡ್ತಾಳೆ, ಮದುವೆ ಮಾಡಿದ ಎಲ್ಲ ಮಾಡ್ತಾಳೆ. ಮುಪ್ಪಿನ ಕಾಲಕ್ಕೆ ತಾಯಿಯನ್ನು ನೋಡ್ಕೊಳ್ಳದವರು ಎಷ್ಟೋ ಮಂದಿ ವೃದ್ಧಾಶ್ರಮ ಕಳಿಸುವಂಥ ಪದ್ಧತಿ ಮಾಡಿರ್ತಾರೆ. ಅದಕ್ಕೆ ಸಂಸ್ಕಾರ ಭಾಳ ಮುಖ್ಯವಾದ, ಸಂಸ್ಕಾರ ಕಲಿಸ್ಬೇಕಂತ ಹೇಳಿದ. ಒಬ್ಬ ಹುಡುಗ ಕೂತಿದ್ದ ದಂಡಿಗೆಯಲ್ಲಿ, ಅವ್ನು ಬೆಳಗಾವಿ ಜಿಲ್ಲೆ, ನಾವು ಎಲ್ಲಿ ಗೋಕಾಕ್ ತಾಲೂಕು ಯಾವುದು ಗೊತ್ತಿಲ್ಲ ನನಗೆ. ಅವ ಹುಡುಗ, ನಾನು ಇದ್ದೆ. ಅವ ಕೈ ಮಾಡಿ, ಸ್ವಾಮಿಗಳ ನಾ ತಾಯಿ ಋಣ ತೀರಿಸಿನಿ ಅಂತ ಕೈ ಮಾಡಿದವ. ನಾ ಸ್ಟೇಜ್ ಮೇಲೆ ಹಿಂಗೆ ಕುತ್ಕೊಂಡಿದ್ದೆ. ಸ್ವಾಮಿಗಳೇ ಕರಿಯಪ್ಪ, ಅವನಿಲ್ಲೇ ಬಾರೋ ಮರ, ನಿನ್ನಂಥ ಹುಟ್ಟಿದಲ್ಲಿ ನಮ್ಮ ದೇಶದಲ್ಲಿ ಮಳೆ ಬೆಳೆ ಆಕತಿ ಅಂಥೇಳಿ ಅವ್ನು ಮೈಕ್ ಕೊಡಂತಿದ್ರು. ಸ್ಟೇಜ್ ಮೇಲೆ ಬಂದು ಮೈಕ್ ಕೊಟ್ಟರು. ಅವ್ನು ಹೇಳ್ದ, ನೋಡ್ರಿ ನೀವು ಹೇಳಿದ್ರಿ, ಸಣ್ಣದ ತಾಯಿ ಜನ್ಮ ಕೊಡ್ತಾಳೆ, ನಮ್ಮ ಮಲಮೂತ್ರ ಬೆಳಿತಾಳೆ, ಹಾಲು ಕೊಡ್ತಾಳೆ, ಅನ್ನ ಕೊಡ್ತಾಳೆ, ಎಲ್ಲ ಮಾಡ್ತಾಳೆ, ದೊಡ್ಡವ್ರು ಮಾಡ್ತಾಳೆ, ಎಲ್ಲ ಆಕೈತಿ. ನಾನು ನಮ್ಮ ತಾಯಿಗೆ ಮುಪ್ಪಿನ ಕಾಲಕ್ಕೆ ಆಕಿನ ಜೋಪಾನ ಮಾಡಿ, ಆಕೆ ಸ್ನಾನ ಮಾಡಿಸಿ, ಸೀರೆ ಉಡಿಸಿ, ಔಷಧ ಕೊಟ್ಟು ಆಕಿನ ಸಾಯುವವರೆಗೆ ನೋಡ್ಕೊಂಡೆ. ಸಾಯು ಮುಂದೆ ನನ್ನ ತೊಡಿ ಮೇಲೆ ಮಲಗಿಸ್ಕೊಂಡೆ, ಉಸಿರು ಬಿಡ್ಬೇಕಾದ್ರೆ ನಾನು ನೀರು ಹಾಕಿದ್ದೀನಿ. ಅಲ್ಲಿ ಬಿಡ ನನ್ನ ತಾಯಿ ಮಲಮೂತ್ರವನ್ನು ಬೆಳೆದು ಎಲ್ಲ ಮಾಡೀನಿ, ಮತ್ತು ನಾ ತಾಯಿ ಋಣ ತೀರ್ಸಂಗೆ ಆತಿಲ್ಲ ನಾವು. ಅವಾಗ ಸ್ವಾಮಿಗಳು ಹೇಳಿದರು, ನೋಡಪ್ಪ, ನಿನ್ನ ತಾಯಿ ನಿನಗೆ 500 ರೂಪಾಯಿ ಕೊಟ್ಟಿದ್ದು, ನೀ ದೊಡ್ಡವಾಗ 500 ರೂಪಾಯಿ ಕೊಟ್ಟರು, ಸರಿ ಆಯ್ತು, ಮತ್ತು ಮುಗಿತಲ್ರಿ. ಸಣ್ಣವರಿದ್ದಾಗ ಅವ್ರು ಮಾಡಿದ್ರು, ದೊಡ್ಡವ್ರು ನಾ ಮಾಡೀನಿ, ಮತ್ತು ನಾ ತಾಯಿ ಋಣ ತೀರ್ಸಂಗೆ ಆತಿಲ್ಲ ಅಂದರು. ಇಲ್ಲ, ನೀನು ತಾಯಿ ಋಣ ತೀರ್ಸಿಲ್ಲ ಅಂತ ಹೇಳಿದರು. ಭಾಳ ಶಿಕ್ಷೆ ಬಂದು ನಡೆದಂಥ ಘಟನೆ ನಾನು ಕುಂತ್ಕೊಂಡಿದ್ದೀನಿ. ಏನು ಉರ್ಲಾಕಬೇಕು ನಾನು ಬೆಳಗಾವಿ ಅಲ್ಲ, ಉರ್ಲಾಕೋದಲ್ಲ, ನೀ ತಾಯಿ ಮಾಡಿರಿ, ಬಟ್ ಋಣ ತೀರಿಸಿಲ್ಲ ಅಂತ ತಿಳಿಲಿಲ್ಲ ಏನು, ನಮಗೂ ಏನು ತಿಳಿಲಿಲ್ಲ. ಅವಾಗ ಹೇಳಿದ, ನಿನಗೆ ತಾಯಿ 500 ರೂಪಾಯಿ ಕೊಟ್ಟು ನೀ 500 ರೂಪಾಯಿ ಕೊಟ್ಟು ಮುಟ್ಟಿಸಿದಿ, ಸಣ್ಣದಾಗಿ ನಿನ್ನ ಜೋಪಾನ ಮಾಡಿದ್ದು, ದೊಡ್ಡವನ್ನ ಅವ್ರ ಜೋಪಾನ ಎಲ್ಲ ಆಯಿತು. ಆದರೆ ತಾಯಿಯನ್ನಾಕಿ 9 ತಿಂಗಳು ಹೊಟ್ಟೆಯೊಳಗೆ ಇಟ್ಕೊಂಡಿದ್ದಲ್ಲ, ನೀ ತಾಯಿಯನ್ನು ಹೊಟ್ಟೆಯೊಳಗೆ ಇಟ್ಕೊಂಡು ಅಂತ ಆಗೋದಿಲ್ಲ. ಅದಕ್ಕಾಗಿ ಋಣ ತೀರಿಸಂಗಿಲ್ಲ. ಅದಕ್ಕೆ ಜಗತ್ತಿನಲ್ಲಿ ತಾಯಿ ಅಂತ ಶ್ರೇಷ್ಠ ವ್ಯಕ್ತಿ ಯಾರೂ ಇಲ್ಲ. ಅದಕ್ಕೆ ಭೂಮಿ ತಾಯಿ ಅಂತಾರ, ನದಿಗಳಿಗೆಲ್ಲಕ್ಕೂ ಹೆಣ್ಮಕ್ಳು ಹೇಳ್ತಾರೆ. ಅದಕ್ಕೆ ಈ ಜಗತ್ತಿನಲ್ಲಿ ತಾಯಿ ಅಂತ ಶ್ರೇಷ್ಠ ವ್ಯಕ್ತಿ ಯಾರೂ ಇಲ್ಲ. ಅದಕ್ಕೆ ಮಣ್ಣೊಂದು ಇದ್ರ ಬಂತು. ನಾ ದಿನ ದೇವರನ್ನು ಯಾರು ನೋಡಿಲ್ಲ ಅಂತ ಕೇಳಿದ್ರು ಕ್ಲಾಸ್ನಲ್ಲಿ. ದೇವರನ್ನು ನೋಡಿದ್ರೆ ನಾವು ಯಾರು ನೋಡಿಲ್ಲ. ಒಬ್ಬ ಹುಡುಗ ಅಂದ, ಸರ್ ನಾ ದೇವರನ್ನು ನೋಡ್ತೀನಿ, ದಿನ ನೋಡ್ತೀನಿ, ದೇವರನ್ನು ಪ್ರತ್ಯಕ್ಷ ನೋಡ್ತೀನಿ. ಅದೇ ಅಂತಂದ್ರು. ನಮ್ಮ ತಾಯಿಯ ದೇವರು ಎದ್ದು ಬಿಡ್ಲಾಕಿ ಮುಖ ನೋಡ್ತಾ, ಅದಕ್ಕೆ ತಾಯಿ ದರ್ಶನ ಮಾಡಿದ್ರೆ ದೇವರ ದರ್ಶನ ಮಾಡಿದಂಗ. ತಾಯಿ ದೇವರ ತಾಯಿ ಆಗಂಗಿಲ್ಲ, ತಾಯಿ ದೇವರ ಮಾತನಾಡಿದರು. ಹಂಗಾಗಿ ಈ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರು ಸಮಾಜದ ಬಗ್ಗೆ, ಅವ್ರ ಜನರ ಬಗ್ಗೆ ಅನೇಕ ರೀತಿಯಿಂದ ಕಳಕಳಿ ಮಾಡ್ತಾರೆ. ಇಂಥ ಕಾರ್ಯಕ್ರಮ ಮಾಡಿ, ಈ ಕಾರ್ಯಕ್ರಮ ಎದಕ್ಕೆ ಮಾಡ್ತಾರೆ, ಪಂಚಕಲ್ಯಾಣ ಮಹೋತ್ಸವ ಅಂದ್ರೆ ಇಷ್ಟೆಲ್ಲ ಜನ ಇದೀರಿ, ಅನೇಕ ಜನ ಬರ್ತಾರ, ಅನೇಕ ವಿಚಾರ ಹೇಳ್ತಾರ, ತಿಳ್ಕೋತಾರ, ಹೋಗ್ತಾರ. ಇದು ಸಾಮಾನ್ಯವಾದಂಥ ಜನರಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವೇನು ರಾಜಕೀಯ ವ್ಯಕ್ತಿಗಳು ನಮಗೆಲ್ಲ ಗೊತ್ತು. ಮಂದಿನ ಯಾವ್ದಾರ ಕಾರ್ಯಕ್ರಮ ಏನ್ ಮಾಡಿ ಕರ್ಕೊಂಡ್ ಬರ್ತಾರೆ, ಇಲ್ಲಿ ಯಾರನ್ನು ಕರೆಯುವಂತ ತಮ್ಮನ್ನು ತಾವ ಬರ್ತಾರ, ಕುತ್ಕೊಳ್ತಾರ, ಕೇಳ್ತಾರ, ಮತ್ತು ಜನರ ಬಗ್ಗೆ ವಿಚಾರ ಮಾಡ್ತಾರ, ಸಮಾಜದ ವಿಚಾರ ಮಾಡ್ತಾರ. ಅದಕ್ಕೆ ಅತ್ಯಂತ ಶ್ರೇಷ್ಠವಾದಂಥ
ಯಾವುದಾದ್ರೂ ಒಂದು ಧರ್ಮ ಇದ್ರೆ ಜೈನ ಧರ್ಮ ಅನ್ನೋದನ್ನ ಅಭಿಮಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಹಿನ್ನೆಲೆಯಲ್ಲಿ ನಾವು ನೀವೆಲ್ಲರೂ ಕೂಡಿ ಕೇವಲ ಜೈನರಿಗೆ ಅಷ್ಟೇ ಅಲ್ಲ, ಇಡೀ ಎಲ್ಲ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸವನ್ನು ಮಾಡುವಂಥ ಸಮಾಜದಲ್ಲಿ ಇದ್ದಂಥವರು ಮಹಾರಾಜರ ಇವತ್ತು ಹೇಳಿಲ್ಲ, ಶಿಕ್ಷಣ ಸಂಸ್ಥೆಯನ್ನು ತೆಗೆದರೆ ಅಷ್ಟು ಮಕ್ಕಳೆಲ್ಲ ಓದ್ತಾರೆ. ನರ್ಸರಿಯಿಂದ ಹಿಡ್ಕೊಂಡು PG KG PG ವರೆಗೆ ಮಕ್ಕಳು ಓದ್ತಾರೆ. ಸ್ಕೂಲು ಕಾಲೇಜ್ ಬಿಟ್ಟಾಗ ಹೈವೇ ಅದು ಹೈವೇದಾಗ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಪೊಲೀಸರು ರಸ್ತೆ ಡೈವರ್ಟ್ ಮಾಡಿ ಆ ಮಕ್ಕಳು ನಿಲ್ಲಿಸುವಂಥ ಕೆಲಸವನ್ನ ಅಲ್ಲಿ ಮಾಡೋದು ಯೋಚನೆ ಮಾಡಿ ಅಂಥ ಕೆಲಸವನ್ನು ಮಾಡ್ಯಾರ ಮಹಾರಾಜರು. ನಿನ್ನೆ ಅವ್ರು ಹೇಳಿ ಜೊತೆಯಾಗ ಹೊರಟ್ಟಿಯವರ ಒಂದು ಮಾತು ಐತಿ, ಹೇಳ್ರಿ ನೀವು ನಾಳೆ ಬರಬೇಕು, ನಮ್ಮ ಕಾರ್ಯಕ್ರಮ ಬರಬೇಕು. ಇಲ್ಲ ರೀ ನಾನು ಭಾಳ ಕಾರ್ಯಕ್ರಮ ಅದಾವ, ಅದೇನಿಲ್ಲ ನಾನು ಹೇಳ್ತೀನಿ ಬರಲೇಬೇಕಂದ್ರು. ಆಯ್ತು ಮಹಾರಾಜ ನಿಮ್ಮ ಆರ್ಡರ್ ಬರ್ತೀನಿ ಅಂದೆ. ಅವ್ರು ಹೇಳಿದ್ರು, ಹೇಳಿದ ತಕ್ಷಣ ಈ ಕಾರ್ಯಕ್ರಮ ಬರುವಂಥ ಕೆಲಸ ಮಾಡಿದ್ದಕ್ಕೆ ಏನನ್ನಿಸ್ತದೆ ನನಗೆ, ಇಷ್ಟೆಲ್ಲ ಜನರನ್ನು ಇಷ್ಟೊಂದು ಉತ್ತಮವಾದಂಥ ರೀತಿಯಿಂದ ಕಾರ್ಯಕ್ರಮ ನಡೆಸುವಂಥ ಎಲ್ಲರೂ ಬಹಳ ಶ್ರದ್ಧೆ ಭಕ್ತಿಯಿಂದ ಕೂಡಿ ಕಾರ್ಯಕ್ರಮ ಮಾಡ್ತಿದ್ದೀರಿ. ನಿಜವಾಗಿ ಇಂಥ ಕಾರ್ಯಕ್ರಮ ನಮಗೆಲ್ಲ ಮಾದರಿಯಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎರಡು ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ಮಹಾರಾಜರಿಗೆ ತಮಗೆಲ್ಲ ವಂದಿಸಿ ಇದೊಂದು ಪುಣ್ಯ ಮಾಡಿ ಅಂತ ತಿಳ್ಕೊಂಡು ನಾನು ಭಾವಿಸಿದ್ದೀನಿ. ನಾನು ಪುಣ್ಯ ಮಾಡಿದ್ದಕ್ಕಿಂತ ವೇದಿಕೆ ಸಿಕ್ಕತ್ತೆ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು